ಈಗ ನೀವು ಹೇಳಿದ್ರಿ ಹೊಸ ರೂಲ್ಸ್ ಮಾಡಿದ್ರಿ, ಒಳ್ಳೇದೇ ಆಯ್ತು, ಒಳ್ಳೇದೇ ಅಂತ ಇಟ್ಕೊಳ್ಳೋಣ. ಈಗ ನೀವು ಈಗ PT ಇಲ್ಲದ ಶಾಲೆಗಳಿದೆ, PT ಈಗ ಬಂದದೆಲ್ಲ PT ಇಲ್ಲದ ಶಾಲೆಗಳಿಂದ ಅವರಿಗೆ ಪ್ರಾಬ್ಲಮ್, ಈಗ ಪ್ರಾಬ್ಲಮ್ ಆಗಿದೆ ಅವರಿಗೆ ಮಾತ್ರ, ಬೇರೆ ಶಾಲೆಯವರಿಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಹಾಗಾದ್ರೆ ನೀವು PT ಇಲ್ಲದ ಶಾಲೆಯವರಿಗೆ ಆಟ ಆಡುದು ಬೇಡ ಅಂತ ಹೇಳ್ತಾ ಇರುತ್ತೆ. ಮತ್ತೆ ಒಂದು ನಿಮಿಷ ಇಲ್ಲ, ನಾವು ಹೋಗ್ತೇವೆ, ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಿ ಹೋಗ್ತೇವೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಸರ್ಕಾರಿ ಶಾಲೆ PT ಮಾಸ್ಟರ್ ಇರಲಿಲ್ಲ, ಊರಿನವರು ಸೇರಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡುದು. ಅವರನ್ನು ನೀವು ಅಲ್ಲಿ ಬರುದು ಬೇಡ ಅಂತ ಹೇಳಿದ್ರೆ ಮತ್ತೆ ಹೇಗೆ ಸರ್ಕಾರಿ ಶಾಲೆಯನ್ನು ಒಂದು ಚಿಕ್ಕ ಮಕ್ಕಳ ಮನಸ್ಥಿತಿ ಅರ್ಥ ಆಗದ ಶಿಕ್ಷಕರು ಇವರು ಎಂತ ಶಿಕ್ಷಕರು ಅಂತ ಕೇಳ್ತಾ ಇರುವಂತದ್ದು. ಸರ್ವಿಸ್ ಕೊಡ್ತಾ ಇದ್ದಾರೆ, ಫ್ರೀ ಆಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಂದು ಕೋಚ್ ಅನ್ನ ಒಳಗೆ ನಿಮಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಇದು ಯಾವ ನಿಯಮ ಅಲ್ಲ? ಅಟ್ಲೀಸ್ಟ್ BO ನಲ್ಲಿ ಮಾತಾಡಿದ್ದೇವೆ, BO ತೊಂದರೆ ಇಲ್ಲ ನೀವು ಆಡಿಸಿ ಅಂತ ಹೇಳಿದ ನಂತರ ಚೇಂಜ್ ಮಾಡಿ ಮುಂದಕ್ಕೆ ನೀವು ಹೀಗೆ ಮಾಡಿ, ಸರ್ಕಾರಿ ಶಾಲೆಯವರು ಆಡುದು ಬೇಡ, PT ಇದ್ದವರು ಮಾತ್ರ ಆಟ ಆಡಿ ಅಂತ ಹಾಗೆ ಅದು ಸುಲಭ.